ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭ ಮುಂಜಾನೆಯನ್ನು ಹೇಳ್ತಾ ಇವತ್ತಿನ ದಿನ ಬೆಳಗ್ಗೆನೇ ಎದ್ದು ಪ್ರಯಾಣವನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಸೊ ಅದು ಒಂದು ಪೂಜೆ ಇದೆ, ಹೊರಟಿದೆ. ಸೊ ಅದಕ್ಕಿಂತ ಮೀರಿ ವಿಡಿಯೋದ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದು ನನಗೆ ಕೂಡ ಗೊತ್ತಿಲ್ಲ. ನಾನು ಬಹಳ ವಿಷಯಗಳನ್ನು ಭಾಳ ಸೂಕ್ಷ್ಮವಾಗಿ ಥಿಂಕ್ ಮಾಡ್ತಕ್ಕಂಥವ್ನು. ಅಂದರೆ ಅದನ್ನು ಯಾಕೆ ಈ ರೀತಿಯಾಗಿ ಅಂತ ನನ್ನಲ್ಲಿ ನಾನೇ ಹಲವಾರು ವಿಧಗಳಲ್ಲಿ ಪ್ರಶ್ನೆಗಳನ್ನು ಮಾಡ್ಕೊಳ್ತಕ್ಕಂಥವ್ನು. ಅಂದರೆ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಳ್ಬೋದು, ಕೌಟುಂಬಿಕವಾಗಿ ತೆಗೆದುಕೊಳ್ಳೋಣ. ಯಾಕೆ ಕಲಹಾದಿಗಳು ಮನೆಗಳಲ್ಲಿ, ಅಥವಾ ಯಾಕೆ ಭಿನ್ನಾಭಿಪ್ರಾಯಗಳು, ಅದು ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ತಂದೆ ಮಕ್ಕಳ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು, ಯಾಕೆ ಹೊಂದಾಣಿಕೆ ಅಂತಕ್ಕಂಥದ್ದು ಬರೋದಿಲ್ಲ, ಯಾಕೆ ಜನ ಹೀಗೆ ಒಂದು ಅವರದೇ ಆದ ಆಲೋಚನಾ ವಿಧಾನದಲ್ಲಿ ಬದುಕ್ತಾ ಹೋಗ್ತಾರೆ. ಇಂಥ ಪ್ರಶ್ನೆಗಳನ್ನು ನಾನಾ ವಿಧವಾಗಿ ಸೂಕ್ಷ್ಮವಾಗಿ ಮನೆಗಳಲ್ಲಿ ಯಾವ ರೀತಿ ಇದು ನಡೆಯುತ್ತೆ ಅಂತಕ್ಕಂಥದ್ದನ್ನು ತುಂಬ ನಿರಂತರವಾಗಿ ಅದರ ಬಗ್ಗೆ ಪ್ರಯತ್ನ ಮಾಡಿಕೊಂಡು ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇನ್ನೂ ಮಾಡ್ತಾ ಇದ್ದೇನೆ. ಅದಕ್ಕೆ ದೆರ್ ಈಸ್ ನೋ ಎಂಡ್ರಿ. ಆ್ಯಕ್ಚುಲಾಗಿ ಅದಕ್ಕೆ ಕೊನೆ ಅಂತಕ್ಕಂಥದ್ದೇ ಇಲ್ಲ. ಯಾಕೆ ಅಪ್ಪ ಅಂತಂತಂದರೆ, ಈ ನಾವು ಕಲಿತಿರ್ತಕ್ಕಂತಹ ಈ ಕಲಿಕೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಆಗ್ತದೆ. ನೀವು ಸರಿಯಾಗಿ ಗಮನಿಸಿ ನೋಡಿದಾಗ ಯಾರ ಕುಟುಂಬದಲ್ಲಿ ವಿದ್ಯೆಗೆ ಪ್ರಾಶಸ್ತ್ಯ ಕೊಟ್ಟು ಆ ಎಜುಕೇಷನ್ ಅಂತಕ್ಕಂಥದ್ದು ಇರ್ತಕ್ಕಂಥ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಇದರ ಆಸ್ಪದ ಬರೋದಿಲ್ಲ. ತಿಳ್ಕೋಬೇಕು ಅನ್ನೋ ಪ್ರಯತ್ನ ಅವರಲ್ಲಿ ಕೂಡ ನಿರಂತರವಾಗಿ, ಅಂದರೆ ಈಗ ಒಂದು ಕುಟುಂಬ, ತಂದೆ ತಾಯಿ ಮಕ್ಕಳು, ಅಣ್ಣ ತಮ್ಮ, ಹೀಗೆ ಅದರ ನಂತರದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪಂದ್ರುಗಳು ಹೀಗೆಲ್ಲ ಬರ್ತಾ ಇರ್ತಾರೆ. ನಮ್ಮಲ್ಲಿ ಆಗಿರ್ತಕ್ಕಂಥ ಅತ್ಯಂತ ವಿಚಿತ್ರ ಕಟು ಸತ್ಯ ಏನಪ್ಪ ಅಂತಂದರೆ, ದೊಡ್ಡವರು ಹೇಳಿರ್ತಕ್ಕಂಥ ಎಲ್ಲವನ್ನ ಕೂಡ ನಾವು ಬಲವಾಗಿ ನಮ್ಮ ಮೂಲದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂದರೆ ಅವರು ಹೇಳಿರ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರು ಯಾವ ಸನ್ನಿವೇಶದಲ್ಲಿ ಯಾವ ವಿಷಯವನ್ನು ನಮಗೆ ಕೊಟ್ಟರು, ಯಾತಕ್ಕೋಸ್ಕರ ಹೇಳಿದ್ರು ಅಂತಕ್ಕಂಥದ್ದನ್ನು, ಅಂದರೆ ಈ ಮೌಢ್ಯವಾಗಿ ಎಲ್ಲವನ್ನೂ ಕೂಡ ಎಲ್ಲದಕ್ಕೂ ಅನ್ವಯ ಮಾಡ್ತಕ್ಕಂಥದ್ದು ಅಂತ. ಇದಕ್ಕೆ ನಾನು ಈ ಗಣಿತವನ್ನು ಅಭ್ಯಾಸ ಮಾಡಬೇಕಾದ್ರೆ ಕೆಲವೊಂದು ಫಾರ್ಮುಲಾಸ್ಗಳನ್ನು ನಾವು ಆ ಸಂದರ್ಭದಲ್ಲಿ ಅದನ್ನು ಬೇರೆ ಇದರಿಂದ ತೆಗೆದುಕೊಳ್ತೇವೆ. ನಾನು ಇದನ್ನು ಉದಾಹರಣೆಯಾಗಿ ಹೇಳಬೇಕು ಅಂತಂದರೆ ಈ ಕ್ಷಣಕ್ಕೆ ಅದಕ್ಕೆ ಜ್ಞಾಪಕ ಬರ್ತಾ ಇಲ್ಲ. ಅಂದರೆ ಇನ್ನೊಂದು ಯಾವುದೋ ಒಂದು ಫಾರ್ಮುಲಾನ ಈ ಕಷ್ಟ ಸ್ಥಿತಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಅದನ್ನು ಆ ಪ್ರಾಬ್ಲಮನ್ನು ಸಾಲ್ವೇಷನ್ಗೆ ಬಳಸ್ಕೊಳ್ತಕ್ಕಂಥದ್ದು ಅಂತ. ಇದು ಕಷ್ಟಕರವಾದ ಸನ್ನಿವೇಶದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಇವತ್ತಿನ ಕಾಲದಲ್ಲಿ ಕಷ್ಟ ಅಂತಕ್ಕಂಥದ್ದು ಏನು ಅನ್ನೋದೇ ತಿಳಿಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ನೋಡಿ, ಇಲ್ಲಿ ಎಲ್ಲರೂ ಕೂಡ ಸಹಜವಾಗಿ ಎಲ್ಲರೂ ಕೂಡ ಎಲ್ಲ ತಿಳಿದಿರ್ತಕ್ಕಂಥವ್ರೆ. ನಾನು ಯಾರಿಗೂ ಕೂಡ ತಿಳಿದೇ ಇರ್ತಕ್ಕಂಥವ್ರು ಇದ್ದಾರೆ ಅಂತ ನಾನು ಒತ್ತಿ ಹೇಳ್ತಾ ಇಲ್ಲ. ಎಲ್ಲರೂ ತಿಳಿದವರು, ಆದರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳಿದಿರ್ತಕ್ಕಂಥವ್ರು ಅಂತಕ್ಕಂಥವ್ರು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಟೀಚರ್, ಒಂದು ಶಾಲೆಯ ಆವರಣವನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳು ಅಂತಕ್ಕಂಥವ್ರು ಆ ಗುರುಗಳ ಮುಂದೆ ಚಿಕ್ಕವರಾಗಿರ್ತಾರೆ. ಆ ಗುರುಗಳಿಗೆ ಮತ್ತೊಬ್ಬರು ಇರ್ತಾರೆ, ನಿನಗೇನು ಗೊತ್ತು, ನನಗೆ ಅದಕ್ಕಿಂತ ಜಾಸ್ತಿ ಗೊತ್ತು ಅಂತಲ್ಲ, ನಿನಗೇನು ಗೊತ್ತು ಅದನ್ನು ಸರಿಪಡಿಸೋದಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಅವ್ರಿಗಿನ್ನ ಉನ್ನತ ಸ್ಥಾನದಲ್ಲಿ ಒಬ್ಬರನ್ನ ಕೂಡಿಸಿರ್ತಾರೆ. ಆ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಇದೆಲ್ಲ ಗೊತ್ತು ಅಂತಲ್ಲ, ಇವ್ರಿಗೆಲ್ಲ ಗೊತ್ತಿದ್ರೂ ಕೂಡ ನೀನೇನಾದರೂ ತಪ್ಪು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸೋದಕ್ಕೆ ಅವ್ರನ್ನ ಕೂಡಿಸಿರ್ತಾರೆ. ಉದಾಹರಣೆಯಾಗಿ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಅನುಭವ. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದಾಗ 10 ವರ್ಷದ ಮಗು ಅಥವಾ 7 ವರ್ಷದ ಮಗು, ಆ ಮಗು ಮಾತಾಡ್ತಾ ಇರ್ತಕ್ಕಂಥ ವಿಧಾನವನ್ನು ನೋಡಿದಾಗ ಈ ಮಗುಗೆ ಯಾರು ಹೇಳ್ಕೊಟ್ರೋ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಚೆನ್ನಾಗಿ ಮಾತನಾಡ್ತಕ್ಕಂಥ ಆ ಶಕ್ತಿ ಅಥವಾ ಆ ಒಂದು ವಿದ್ಯೆ ಅಂತಕ್ಕಂಥದ್ದು ಯಾರು ಕೊಟ್ಟು ಕಳಿಸಿದ್ರು ಅನ್ನೋದರಿಂದ ಹಿಡಿದು ಪ್ರಶ್ನೆಗಳನ್ನು ಮಾಡ್ಕೊಳ್ತಕ್ಕಂಥವ್ರು ನಾನು. ಹೇಗೆ ಅಷ್ಟು 7 ವರ್ಷದ ಮಗು ಒಂದು ಸೆಮಿನಾರಲ್ಲಿ ಮಾತಾಡುತ್ತೆ ಅಂತಂದರೆ ಹೌ ಇಟ್ ಈಸ್ ಪಾಸಿಬಲ್ ಅಂತ. ಅದಕ್ಕೆ ಹಲವಾರು ಉತ್ತರಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ನಾವು ಸೂಕ್ಷ್ಮವಾಗಿ ಅದನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಮಾತ್ರ ಹಲವಾರು ಉತ್ತರಗಳು ದೊರೆಯುತ್ತೆ ನಮಗೆ. ಸೊ ದಟ್ ಈಗ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಮನೆಗಳಲ್ಲಿರ್ತಕ್ಕಂತಹ ವೈಮನಸ್ಯಗಳು ಅದನ್ನು ಯಾಕೆ ಬೆಳೆಸ್ಕೊಳ್ತಾರೆ, ಯಾಕೆ ಬೆಳೆದು ಬಿಡುತ್ತೆ ಅನ್ನೋದು ಬಹಳ ದೊಡ್ಡ ವಿಷಯ ಕಣ್ರಿ. ಅದರಲ್ಲಿ ಪ್ರಮುಖವಾಗಿ ಈ ವಾಸ್ತು ಅಂತಕ್ಕಂಥದ್ದು ಅಥವಾ ಮನೆಯಲ್ಲಿ ನಡೀತಕ್ಕಂಥ ಸಣ್ಣ ಸಣ್ಣ ಪರಿವರ್ತನೆಗಳು, ಬದಲಾವಣೆಗಳು ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ವಾಸ್ತು ಅನ್ನೋದು
ದೊಡ್ಡ ಸಬ್ಜೆಕ್ಟು ಹೇಳಬೇಕು ಅಂತಂದರೆ. ಅದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ತೀವಿ. ಮನೆಯಲ್ಲಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಅದೆಲ್ಲ ಅದರ ಜಾಗದಲ್ಲಿ ಇದ್ದಾಗ ಯಾವುದೇ ರೀತಿಯಾದಂಥ ಸಮಸ್ಯೆ ಉಲ್ಬಣ ಆಗಲ್ಲ. ಇದು ಮನೆ ಅಂತಕ್ಕಂಥದ್ದನ್ನು ಮಾತ್ರ ನಾನು ಹೇಳ್ತಾ ಇಲ್ಲ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಇರ್ತಕ್ಕಂತಹ ಸನ್ನಿವೇಶಕ್ಕೆ ಎಲ್ಲವೂ ಪೂರಕವಾಗಿದ್ದಾಗ ಎಲ್ಲವೂ ಸರಿಯಾಗೇ ಇರ್ತದೆ. ಅದು ಹಣ ಆಗಿರಬಹುದು, ಮಾತಾಗಿರಬಹುದು, ಅಥವಾ ಬೇರೆ ಏನೇ ವಸ್ತು ಆಗಿರಬಹುದು. ಆ ಸಂದರ್ಭಕ್ಕೆ ಅದು ಸಿಕ್ಕಿಲ್ಲ ಅಂದರೆ ಇಟ್ ಈಸ್ ನಾಟ್ ಯೂಸ್ಫುಲ್. ನೀವು ಮನೆಯಲ್ಲಿ ಒಂದು ತರಕಾರಿ ಹೆಚ್ಚೋದಕ್ಕೆ ನಿಮ್ಮ ಸಮಯಕ್ಕೆ ಸರಿಯಾಗಿ ನೀವು ಅಡುಗೆ ಮನೆಯಲ್ಲಿ ನಿಮಗೆ ಚಾಕುನೋ ಅಥವಾ ಪದಾರ್ಥ ಕಾಫಿ ಮಾಡಬೇಕು ಅಂದಾಗ ಕಾಫಿ ಪುಡಿನೋ ಸಕ್ಕರೆನೋ ಸಿಕ್ಕಲಿಲ್ಲ ಅಂತಂದರೆ ವಾಟ್ ಇಟ್ ಮೀನ್ಸ್, ಯಾವುದೋ ಹೊಸ ಮನೆಯಲ್ಲಿ ಸಿಗ್ತಾ ಇಲ್ಲ ಅಂದರೆ ಎಸ್, ನೀವು ಯಾರೋ ಅಪರೂಪಕ್ಕೆ ಯಾರದೋ ಮನೆಗೆ ಹೋಗಿ ಯಾರೋ ಒಬ್ಬರ ಅಣ್ಣ ತಮ್ಮನ ಮನೆಗೋ ಸ್ನೇಹಿತರ ಮನೆಗೆ ಹೋದಾಗ ನಾನು ಒಂಚೂರು ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅಡುಗೆ ಮನೆಗೆ ಹೋದಾಗ ಇಟ್ ಈಸ್ ನಾಟ್ ಅವೈಲಬಲ್ ಅಂದರೆ ಅದಕ್ಕೆ ಅರ್ಥ ಇದೆ ನೀವು ಅವತ್ತೇ ಹೋಗಿರ್ತಕ್ಕಂಥದ್ದು. ಇರೋ ಅಂಥ ಮನೆಯಲ್ಲೇ ನೀವು ಅದರ ಸ್ಥಳಗಳ ಬದಲಾವಣೆ ಮಾಡಿಕೊಂಡು ನೀವೆಲ್ಲೋ ಇಡೋದು ಎಲ್ಲೋ ಇಟ್ಟಿರ್ತೀರ ಅಂತಂದರೆ ವಾಟ್ ಇಟ್ ಈಸ್ ಅಂತಕ್ಕಂಥದ್ದು ಆಗುತ್ತೆ. ಕೆಲವೊಂದು ಸಲ ಅಚಾತುರ್ಯಗಳು ಒಂದು ಬ್ಯುಸಿ ಲೈಫಲ್ಲಿ ನಡೆಯುತ್ತೆ, ಅದರಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಕೂಡ ನೋಡಬೇಕಾಗ್ತದೆ. ಸೊ ಹೀಗೆ ಈ ಮನೆಯಲ್ಲಿ ಆಗ್ತಕ್ಕಂತಹ ವಿಚಾರಗಳು ಇಂಥದ್ರಿಂದ ಕೂಡ ಬರ್ತದೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥ ಎಕ್ಸಾಂಪಲ್ಸ್ ಇದೆಲ್ಲ ಕೂಡ. ಯಾವುದೋ ವಸ್ತುನೆಲ್ಲೋ ಇಡ್ತೇವೆ, ಅದನ್ನು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಇನ್ನೆಲ್ಲೋ ಹಿಂದೆ ತಳ್ಳಿಬಿಟ್ಟಿರೋದು, ಮುಚ್ಚಿಡ್ತಕ್ಕಂಥದ್ದು ಏನೋ ಮಾಡಿದಾಗ ಅರ್ಜೆಂಟ್ನಲ್ಲಿ ಇದ್ದಾಗ ನಮ್ಗೆ ಆ ವಸ್ತುಗಳು ಸಿಗ್ತಾ ಇಲ್ಲ ಅಂತಂದರೆ ಹೌ ಟಫ್ ಅಲ್ವಾ ಆ ಸಿಚುಯೇಷನನ್ನು ನಿಭಾಯಿಸೋದು. ಅರ್ಜೆಂಟ್ ಹೋಗೋ ಟೈಮಲ್ಲಿ ಅದಿಲ್ಲ ಅಂದಾಗ ಆ ಮಕ್ಕಳು ಅಥವಾ ಇನ್ಯಾರೋ ಮಾಡಿದ ಒಂದು ಸಣ್ಣ ತಪ್ಪು ಆ ಮನೆಯಲ್ಲಿ ಒಂದು ಸ್ವಲ್ಪ ಸಮಯದ ಮಟ್ಟಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನು ತಂದಿಡ್ತದೆ. ನೀನು ಯಾಕೆ ಅದನ್ನು ಮಾಡೇ ಇರಲ್ಲ, ಇವರು ಅರ್ಜೆಂಟಲ್ಲಿರ್ತಾರೆ, ಯಾರನ್ನೋ ಕ್ವಶನ್ ಮಾಡಿಬಿಡ್ತಾರೆ, ನೋಡಿದ್ಯಾ ಅಂತ ಕೇಳ್ತಾರೆ, ಅಥವಾ ಇನ್ನೆಲ್ಲೋ ಇಟ್ಟಿಯಾ ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ಥಿಂಗ್ಸ್ ವೆರಿ ಸ್ಮಾಲ್ ಅನ್ನು ಕೇಳೋದಕ್ಕೆ ಸಣ್ಣ ವಿಷಯನೇ, ಬಟ್ ನಮ್ಮ ಒಳಗಡೆ ಇರ್ತಕ್ಕಂತಹ ಅಂದರೆ ಇಲ್ಲಿ ಕಾನ್ಷಿಯಸ್ ಅಥವಾ ಸಬ್ಕಾನ್ಷಿಯಸ್ ಯಾವ ಸಿಚುಯೇಷನಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಕೂಡ ಕೆಲವೊಂದು ಸಲ ಅರ್ಥ ಮಾಡಿಕೊಳ್ಳೋದ ಸ್ಥಿತಿಯಲ್ಲಿರ್ತೇವೆ. ಅಂತಹ ಸ್ಥಿತಿಯಲ್ಲಿ ಏನಾದರೂ ಇಂತಹ ವಿಷಯಗಳು ಆ್ಯಡ್ ಆದಾಗ, ಸೇರಿದಾಗ ಮುಂದೆಂದೋ ಇಂತಹ ವಿಷಯಗಳೆಲ್ಲ ಒಂದಷ್ಟು ಒಟ್ಟುಗೂಡಿ ಹೊರಗಡೆ ಬರ್ತಕ್ಕಂಥದ್ದು ಇರ್ತದೆ. ಅಂದರೆ ಬೇರೆ ವಿಧಾನವಾಗಿ ಅಥವಾ ಬೇರೆ ರೀತಿಯಲ್ಲಿ ಅದು ನಮಗೆ ಔಟ್ಕಮ್ ಆಗ್ತಕ್ಕಂಥದ್ದು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಿಂದ. ಸೊ ಇದೆಲ್ಲ ಕೂಡ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಷಯ. ನನಗೆ ಅದನ್ನು ಇನ್ನೂ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಈ ವಿಡಿಯೋ ಭಾಳ ದೊಡ್ಡದಾಗ್ತಾ ಹೋಗ್ತದೆ, ನನಗಷ್ಟು ಸಮಯನೂ ಇಲ್ಲ. ಬಟ್ ಹೇಳೋ ಅಂಥ ಸಂದರ್ಭದಲ್ಲಿ ಅದನ್ನು ವಿವರಣೆಯಾಗಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡೋಣ. ಸೊ ಈ ಮನೆಗಳಲ್ಲಿ ಇಂತಹ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಂಥದ್ದು ಬರ್ತಾ ಇದೆ ಅಂದಾಗ ನಾವೆಷ್ಟು ಇರಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಇದೊಂದು ಸಣ್ಣ ವಿಷಯ. ಯಾವುದನ್ನು ಕೂಡ ಹೆಚ್ಚಿಗೆ ತಲೆಗೆ ಹಾಕ್ಕೋಬೇಡ ಅಂತಂದರೆ ಮತ್ತು ಯಾವ ವಿಷಯವನ್ನು ತಲೆಗೆ ಹಾಕ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಕೂಡ ನಿರ್ಮಾಣ ಆಗುತ್ತೆ, ಉದ್ಭವ ಆಗುತ್ತೆ. ಸೊ ಎಲ್ಲವೂ ಕೂಡ ಪ್ರಾಶಸ್ತ್ಯವೇ, ಪ್ರತಿಯೊಂದು ಪ್ರಾಶಸ್ತ್ಯವೇ. ಆದರೆ ಅದಕ್ಕೋಸ್ಕರನೇ ನಾವೇನು ಹೇಳಿದೆ, ನಾನು ಹೇಳಿದ್ನಲ್ಲ, ಅದಕ್ಕೆ ಬದಲಾಗಿ ಅಥವಾ ಅದಕ್ಕೆ ಪೂರಕವಾದ, ಅದಕ್ಕೆ ಸಮನಾದ, ಅದಕ್ಕೆ ಪ್ರತ್ಯಾಮ್ನಾಯವಾದ, ನೋಡಿ ಪದಗಳು ನೋಡಿ ಹೇಗಿದೆ ಅಂತ, ಯಾವ ವಿಷಯಕ್ಕೆ ಅದಕ್ಕೆ ಇನ್ನೊಂದು ಏನೋ ಒಂದು ಮಾರ್ಗ ಅಂತಕ್ಕಂಥದ್ದು 100ಕ್ಕೆ 100 ಪಾಲು ಭಗವಂತ ಕೊಟ್ಟಿರ್ತಾನೆ. ಆದರೆ ನಮ್ಮ ಆತುರದ ನಿರ್ಣಯಗಳೇನು ಮಾಡ್ತಾ ಇದೆ ಅಂತಂದರೆ ನಮಗೆ ಅದರ ಅವಕಾಶಗಳನ್ನು ಬಿಡ್ತಾ ಇಲ್ಲ. ನಮಗೆ ಅಷ್ಟು ಆ ಸನ್ನಿವೇಶವನ್ನು ಎದುರಿಸೋದಕ್ಕೆ ನಾವು ತಯಾರಿ ಮಾಡೋದಕ್ಕೆ ಎಷ್ಟೋ ಸಮಯ ಬೇಕಾಗಿರ್ತದೆ. ಏನೋ ಒಂದು ಘಟನಾವಳಿ ನಡೆದಾಗ ಅದನ್ನು ನಾವು ಯಾವ ರೀತಿ ಅದನ್ನು ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋದಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ಅದಕ್ಕೆ ರಿಯಾಕ್ಟ್ ಆಗ್ತಕ್ಕಂಥ ಸಮಯ, ಯಾವುದನ್ನೋ ಬೇಡದ್ದನ್ನು ಯಾವತ್ತೋ ಏನೋ ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಹುಡುಕತಕ್ಕಂಥ ಪ್ರಯತ್ನದಲ್ಲೇ ನಮ್ಮ ಸಮಯ ಎಷ್ಟು ವ್ಯರ್ಥ ಆಗಿರ್ತದೆ. ಅದರ ಅವಶ್ಯಕತೆ ಇಲ್ಲ ಅಂದರೂ ನಮ್ಮ ಮನಸ್ಸು ಇನ್ನೇನನ್ನೋ ಹುಡುಕ್ತಾ ಇದೆ ಅಂದರೆ ವಾಟ್ ಇಟ್ ಮೀನ್ಸ್ ಅಂತಕ್ಕಂಥದ್ದು. ಸೊ ಇದೆಲ್ಲ ಕೂಡ ಯಾರೋ ಏನೋ ವಸ್ತುವನ್ನು ಕಳ್ಕೊಂಡಾಗ ನಮಗೆ ಅವ್ರ ಮೇಲೆ ಇಲ್ಲದ ಕೋಪ ಬಂದಿರ್ತದೆ. ಇಂಥ ಘಟನಾವಳಿಗಳು ಭಾಳಷ್ಟು ನಮ್ಮ ಜೀವನಗಳು ನಡೆಯುತ್ತೆ. ಯಾರೋ ನಮ್ಮ ಸ್ನೇಹಿತರಿಗೆ ಇದು ತೊಗೊಂಡೋಗಿ ಅಲ್ಲಿ ಕೊಟ್ಬಿಡು ಅಂತ ಹೇಳಿ ಇನ್ ಬಿಟ್ವೀನ್ ಟೈಮಲ್ಲಿ ಅವ್ರು ಅದನ್ನು ಕಳೆದು ಬಿಡೋದು ಅಥವಾ ಮರೆತು ಬಿಡೋದು ಏನೋ ಮಾಡಿರ್ತಾರೆ. ಅವರೇನು ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ, ಈ ಜೀವನದಲ್ಲಿ ನಡೀತಕ್ಕಂಥ ಒಂದು ಸಣ್ಣ ವಿಚಾರ ಅದು. ಅಂಥ ಸಂದರ್ಭದಲ್ಲಿ ನಾವು ಇದೆಲ್ಲವನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.